ಇಲ್ಲ ಸ್ವಾಮಿಗಳು ಯಾರ್ಯಾರು ಅದಾರ? ಇಲ್ಲ ಜೈನ ಧರ್ಮದವ್ರು ಇದ್ರೆ ಸರಿ. ವಚನಾನಂದಕ್ಕಿಂತ ಏನೋ ಯಾರು ಒಳ್ಳೆ ಶ್ರೇಷ್ಠರಿದ್ರೆ ಅವ್ರ ಬಗ್ಗೆ ನಾ ಪ್ರತಿಕ್ರಿಯೆ ಕೊಡ್ತೀನಿ. ವಚನಾನಂದ ಬಗ್ಗೆ ಏನು ಪ್ರತಿಕ್ರಿಯೆ ಕೊಡೋದೈತಿ? ತನ್ನ ಜಾತಿಗೆ ಏನು ಮಾಡ್ಲಾರ್ದವ ಇನ್ನೇನು ಇದ್ರ ಬಗ್ಗೆ ಎನ್ಐಎ ಬಗ್ಗೆ ಮಾತಾಡುವಂತದ್ದು ಸುಮ್ಮನೆ ನಾಟಕ ಎಲ್ಲ. ಸ್ವತಃ ಪಂಚಮಸಾಲಿ ಸಮಾಜನಾಗೆ ದಿವಾಳಿಯಾಗಿ ಹೋಗಿದೆ ಹೆಸರು. ಈಗ ಹಿಂದೂ ಧರ್ಮ ಸನಾತನ ಮತ್ತೆ ಹೊಸ ನಾಟಕ ಕಂಪನಿ ಅಭಿಸಾರ ನೋಡಿ. ಆ ಒಂದು ವಿಷಯದಾಗ ಸೌಜನ್ಯ ಏನು ಪ್ರಕರಣ ಇದೆ, ಹೈಕೋರ್ಟ್ ಅವರಿಗೆ ಏನೇನಾಗಿದೆ, ಮೊದಲು ಹೈಕೋರ್ಟ್ ಅವರಿಗೆ ಆದಂತ ಆದೇಶಗಳೇನು, ಅಲ್ಲಿ ಏನೇನು ಯಾರು ತಪ್ಪಿದಸ್ತ ಏನು ಸಿಕ್ಕಿದ್ದಾರೆ, ಇದನ್ನೆಲ್ಲನೂ ಚಿಂತನೆ ಆದಮೇಲೆ ನ್ಯಾಯಾಲಯಕ್ಕೆ ಕೊಡ್ಲಿ, ರಾಜ್ಯ ಸರ್ಕಾರನೇ ಕೊಡಬಹುದಲ್ಲ. ರಾಜ್ಯ ಸರ್ಕಾರ ಯಾಕೆ ಸುಮ್ಮನೆ ಕೂತಿದೆ? ಇವ್ರು ಸುಪ್ರೀಂ ಕೋರ್ಟಿಗೆ ಹೋಗೋ ಏನು ಅವಶ್ಯಕತೆ ಇಲ್ಲ. ಸುಪ್ರೀಂ ಕೋರ್ಟ್ ಖರ್ಚು ನೋಡ್ಕೋದೇನು ಅವಶ್ಯಕತೆ ಇಲ್ಲ. ವಿಜೇಂದ್ರ, ನಾ ಏನ್ ಹೇಳ್ತೀನಿ, ರಾಜ್ಯ ಸರ್ಕಾರನೇ ಸಿಬಿಐ ಕೊಡ್ತಿರೋ, ಎನ್ಐಎ ಕೊಡ್ತಿರೋ, ಅಥವಾ ನೀವು SIT ದಿಂದ ಏನ್ ಮಾಡ್ಲಕತ್ತೀರ ಅದನ್ನ ಮುಂದುವರಿಸ್ತಿರೋ, ಏನು ಸರ್ಕಾರನೇ. ಯಾಕಂದ್ರೆ ಅವ್ರಿಗೆ ಸೌಜನ್ಯ ಪ್ರಕರಣದ ಮೂಲಕ ಯಾರನ್ನೋ ಒಂದು ಟಾರ್ಗೆಟ್ ಮಾಡಬೇಕಾಗಿದೆ. ಆ ಟಾರ್ಗೆಟ್ ಕರೆಕ್ಟ್ ಇದ್ರೆ ಮಾಡ್ಲಿ. ನಾವೇನು ಸೌಜನ್ಯ ಪ್ರಕರಣದಾಗ ಯಾರನ್ನೂ ಉಳಿಸ್ಬೇಕಂತವ್ರು ಅಲ್ಲ. ಯಾರೇ ಇದ್ರು ಅವ್ರಿಗೆ ಸರಿಯಾದ ಶಿಕ್ಷೆ ಆಗಲೇಬೇಕು. ಸೌಜನ್ಯ ಪ್ರಕರಣದಲ್ಲಿ ನಮ್ದು ಯಾರ್ದು ತಕರಾರಿಲ್ಲ, ಯಾವುದೇ ತನಿಖೆ ಆಗಲಿ. ಆದರೆ ಅದನ್ನು ಎಷ್ಟು ದಿವಸ ತಳಿ ಜೀವಂತ ಇಡೋರು, ಅದಕ್ಕೊಂದು ಅಂತ್ಯ ಬೇಕಲ್ಲ. 12-13 ವರ್ಷದಿಂದ ಬರೀ ಇದೇ ಕೇಳ್ತಾ ಇದ್ದೀವಿ ಸೌಜನ್ಯ. ಹೌದು, ಸೌಜನ್ಯ ಇಷ್ಟೆಲ್ಲ ಕೋರ್ಟ್ ಅದ, ನ್ಯಾಯಾಂಗ ವ್ಯವಸ್ಥೆ ಅದ. ಏನು ನೀವು NIA ಕೊಡ್ತಿರೋ, FBI ಕೊಡ್ತಿರೋ, ಏನು ಕೊಡೋದು ಕೊಟ್ಬಿಡಿ. ಮೇಲಿಂದ ಮೇಲೆ ಈ ವಚನಾನಂದ ಸ್ವಾಮಿನ ತಗೊಂಡು ಹೋಗ್ಯಾರ ಅಂದ್ರೆ ಅದು ಏನೋ ಇದು ನಮ್ಮ ವಿಜೇಂದ್ರನ ಕಂಪನಿ ಅಂತ ನನಗೆ ಅನಿಸ್ತದೆ. ಧರ್ಮಸ್ಥಳಕ್ಕೆ ಭೇಟಿ ಕೊಡ್ತೀರ ಅಂತ? ಅಲ್ಲ, ಧರ್ಮಸ್ಥಳದ ವಿಷಯನೇ ಮುಗಿದೋಗೈತ್ಲಿಲ್ಲ, ಅಲ್ಲಿ ಹೋಗಿ ಏನು ಮಾಡೋರಿದ್ದೀವಿ ನೋಡಿ. ಅದಕ್ಕೇನೂ ಪರಿಹಾರ ಸಿಕ್ಕಿರ್ಲಿಲ್ಲ ಅಂದ್ರೆ NIAದವರು ಈಗ ಅದನ್ನ ಹೆಚ್ಚು ಕಡಿಮೆ ಆ ತನಿಖೆ ಮುಗಿದೋಗಿದೆ ಅಂದ್ರೆ ಅಲ್ಲಿ ಏನೂ ಸಿಕ್ಕಿಲ್ಲ. ಇಲ್ಲಿವರೆಗೆ SIT ಮಾಡಿದ ತನಿಖೆಯಲ್ಲಿ ಎಲ್ಲೂ ಅಸ್ಥಿ ಪಂಜರಗಳಾಗಲಿ ಬುರುಡೆಗಳಾಗಲಿ ಏನೂ ಸಿಕ್ಕಿಲ್ಲ ಅಂದಮ್ಯಾಗ ಅದು ಹೆಚ್ಚು ಕಡಿಮೆ ಅದೇನು ರಿಪೋರ್ಟ್ SI ಕೊಡ್ತಾರೆ ಕೊಡ್ಲಿ. ಇನ್ನು SIT ಬಗ್ಗೆನೂ ಕುತೂಹಲ ಐತಿ ಜನರಲ್ಲಿ. ಅವ್ರು ಏನೇನು ವರದಿ ಕೊಡ್ತಾರೆ, ಅದರಲ್ಲಿ ಏನಿದೆ ಅದು ಆದ್ಮ್ಯಾಗ ನಾವು ಚರ್ಚೆ ಮಾಡೋಣ. ಈಗಂತರೂ ಅದು ಕ್ಲೋಸ್ ಚಾಪ್ಟರ್. ಸುಮ್ಮನೆ ನಾವು ಕಾಟಾಚಾರಕ್ಕೆ ಹೋಗಿ ಭಾಳ ನಾವು ಧರ್ಮಸ್ಥಳದ ಭಕ್ತರ ತೋರಿಸ್ಲಿಕ್ಕೆ ಹೋಗಿ ಹಂಗಾದ್ರೆ ಹೋಗಿದ್ರಲ್ಲ, ಹೆಂಗಾದ್ರು ನೀವು ಇನ್ನು ಮುಂದಾದ್ರೂ ನಾವು ಭ್ರಷ್ಟಾಚಾರ ಮಾಡೋದಿಲ್ಲ, ಇನ್ನು ಕರ್ನಾಟಕ ಲೂಟಿ ಮಾಡೋದಿಲ್ಲ, ಇನ್ನು ನಾವು ಬರೇ ಒಂದೇ ವಂಶದರ ಆಳೋದಿಲ್ಲ ಅಂತ ಪ್ರತಿಜ್ಞೆ ಮಾಡಬೇಕಾಗಿತ್ತು ಮಂಜುನಾಥ ಸ್ವಾಮಿ ಬಲ್ಲಿ. ಬೇಡಪ್ಪ ಸಾಕು, ನಮ್ಮ ಅಪ್ಪ 4 ಸಲ ಮುಖ್ಯಮಂತ್ರಿ ಆಗ್ಯಾನ, ನನಗೂ ರಾಜ್ಯಾಧ್ಯಕ್ಷ ಕೊಟ್ಟಾರ, ಸಾವಿರಾರು ಕೋಟಿ ರೂಪಾಯಿ ಲೂಟಿ ಮಾಡಿದೀವಿ. ಮಂಜುನಾಥೇಶ್ವರ ಬಿಜೆಪಿಯ ಸಾಮಾನ್ಯ ಕಾರ್ಯಕರ್ತರಿಗೆ ರಾಜ್ಯ ಮುಖ್ಯಮಂತ್ರಿ ಆಗುವಂತ ಅವಕಾಶ ಕೊಡು, ರಾಜ್ಯಾಧ್ಯಕ್ಷರಾಗುವಂತ ಅವಕಾಶ ಕೊಡು. ನಮ್ಮ 3-4 ತಲೆ ತಿನ್ನುವಷ್ಟು ನಾವು ಮಾಡ್ಕೊಂಡಿದ್ದೀವಿ, ನಿನ್ನ ಆಶೀರ್ವಾದದಿಂದ ಹೇಳಿ ಮುಗಿಸ್ಬೇಕಾಗಿತ್ತು. ಬಿಟ್ಟು ಮತ್ತೆ 2ನೇ ಹಂತದ ಲೂಟಿ ಪ್ರಕರಣ ಮಾಡ್ಬೇಕಂತಾರೆ ಅಷ್ಟೇ.